ನಮ್ಮ ಯಾದಗಿರಿಗೆ ಯಾಕಂದ್ರೆ ಮಿನಿಸ್ಟ್ರು ಸಿಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು 3 ರಿಂದ 4 ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅಂತೂ ಸಿಗ್ಬೇಕಂತ ನಮ್ದು ಅನಿಸಿಕೆ ಅದ. ಕಲಬುರಗಿಯಾಗ ಬಾಜು MLC ನೀವು ಕಲಬುರಗಿ ಕೊಟ್ಟಿರಿ, KKRTC ಕಲಬುರಗಿ ಕೊಟ್ಟಿರಿ, ಮತ್ತು ನಿಮ್ಮದು ಜೆಸ್ಕಾಮ್ ಕಲಬುರಗಿ ಕೊಟ್ಟಿರಿ, ಕಾಡಾ ಕಲಬುರಗಿ ಕೊಟ್ಟಿರಿ, ಮತ್ತು ಯಾದಗಿರಿ ಕಾಡಾ ಸುಧಾ ಕಲಬುರಗಿದವ್ರಿಗೆ ಕೊಟ್ಟಿರಿ, ಮತ್ತು ಸಾಂಬಾರ್ ನಿಗಮ ಅದಕ್ಕೂ ಕಲಬುರಗಿ ಕೊಟ್ಟಿರಿ, ಮತ್ತು ಇಷ್ಟೆಲ್ಲಟ್ಟು ಕಲಬುರಗಿಯಾಗ ಮತ್ತು 3 ಮಿನಿಸ್ಟ್ರ್ ಕಲಬುರಗಿಯಾಗ ಕೊಟ್ಟಿರಿ. ಬಗಲಾಗ ನಾವು ಯಾದಗಿರಿದವ್ರು ಇದ್ದೀವಿ, ಬರೀ ಗುಲ್ಬರ್ಗದವ್ರು ಕಲಬುರಗಿದವ್ರು ಮಾರಿ ನೋಡ್ಕೋತೇ ಕೂತೀವಿ. ಮೈಲಾಲಿಂಗ್ ಮಲ್ಲಯ್ಯನ ಕೃಪೆಲಿಂತ ಹೊಸದಾಗಿ ಆಗಿದ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳಿಗೆ ಅಭಿನಂದನೆಗಳು. ಮಾತ್ರ ನಮ್ಮ ಹಿಂದುಳಿದ ಕಲ್ಯಾಣ ಕರ್ನಾಟಕದಾಗ ಅತಿ ಹಿಂದುಳಿದ ಯಾದಗಿರಿ ಜಿಲ್ಲೆಗೆ ಈ ಸರ್ತಿ ಪ್ರತಿನಿಧಿತ್ವ ಸಿಕ್ಕಿಲ್ಲ. ಈ ಮಾತಿಂದು ಇಲ್ಲಿನ ಕಾರ್ಯಕರ್ತರಿಗೆ, ಇಲ್ಲಿನ ಜನರಿಗೆ ಸಾಕಷ್ಟು ನೋವದ. ಕಲ್ಯಾಣ ಕರ್ನಾಟಕದಾಗ 1,20,00,000 ಕಲ್ಯಾಣ ಕರ್ನಾಟಕದ ಜನರ ಮೇಲೆ ಅನ್ಯಾಯ ಅಂತಂತಿನ್ನ. ಯಾಕಂತಂದ್ರೆ ಇಲ್ಲಿಂದ ಅಭಿವೃದ್ಧಿಗಾಗಿ ಇಲ್ಲಿನವರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಒಂದು ಮಾತು ಬೇರೆದಿರ್ತಿತ್ತು. ಸ್ಪೆಷಲಿ ನಮ್ಮ ಯಾದಗಿರಿ ಆಗಲಿ, ನಮ್ಮ ಶರಣಬಸಪ್ಪನ ದರ್ಶನಾಪುರ ಅವರು, ಯಾಕಂತಂದ್ರೆ 5 ಸರ್ತಿ ಶಾಸಕರದಾರ, 3 ಸರ್ತಿ ಸಚಿವರು ಅದಾರ. ಅಂಥ ಎಕ್ಸ್ಪೀರಿಯನ್ಸ್ಡ್, ಅಂಥವ್ರ ಮಾರ್ಗದರ್ಶನದಾಗ ಮತ್ತು ಅಂಥವ್ರ ನೇತೃತ್ವದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ ನಮ್ಮ ಯಾದಗಿರಿ ಕಾಣಿಸ್ತಿತ್ತು. ಅದು ಆಗಲಿಲ್ಲ. ಒಟ್ಟು ನಮ್ಮ ಕಲ್ಯಾಣ ಕರ್ನಾಟಕದಾಗ ನಮ್ಮ ಯಾದಗಿರಿಗೆ ಮಾತ್ರ ಪೂರ್ತಿ ಮಲ್ತಾಯಿ ಧೋರಣ ಆದಂಗೆ ಆಯಿತು. ಮತ್ತು ಕಲ್ಯಾಣ ಕರ್ನಾಟಕನೂ ಯಾಕಂತಂದ್ರೆ ಹೋದ ಸರ್ತಿ 8 ಜನ ಮಿನಿಸ್ಟ್ರುಗಳು ಇದ್ದರು ಕಲ್ಯಾಣ ಕರ್ನಾಟಕದಾಗ. ಈ ಸರ್ತಿ ಮಾತ್ರ ಬರೀ 7 ಜನ ಆಗ್ಯಾರ. ಮತ್ತು ಇನ್ನೊಂದು ಮಾತು ಮುಖ್ಯವಾಗಿ ನಾನು ಹೇಳ್ಬೇಕಂತಂದ್ರೆ, ನಾನು ಒಬ್ಬ ಬ್ಯಾಕ್ವರ್ಡ್, ಹೀಗಾಗಿ ಬ್ಯಾಕ್ವರ್ಡ್ ಬಗ್ಗೆ ನನಗೆ ಸ್ವಲ್ಪ ಕಾಳಜಿ ಮತ್ತು ಅಭಿಮಾನವೂ ಅಷ್ಟೇ ಅದ ಮಲ್ಲಯ್ಯನ ಕೃಪೆಲಿ ಅಂತ. ಈ ಸರ್ತಿ ಸಾಮಾಜಿಕ ನ್ಯಾಯ ಆಗಿಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಾಗ. ನಮ್ಮ ಹಿಂದುಳಿದ ಸಮಾಜದವರಾಗಲಿ, ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು, ಯಾಕಂದ್ರೆ ಹಿಟ್ನಾಳ್ ಬ್ರದರ್ಸ್ ಆರ್ ದ ಹಿಟ್ ಮ್ಯಾನ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. 3 ಸರ್ತಿ ಶಾಸಕರಾದರು. ಅವ್ರ ತಮ್ಮ ಒಬ್ಬರು MP ಆದರು. ಅವರಿಗೂ ಈ ಸರ್ತಿ ಮಂತ್ರಿಮಂಡಲದಾಗ ಸ್ಥಾನಮಾನ ಸಿಕ್ಕಿಲ್ಲ. ಈ ಮಾತಿಂದು ನಮ್ಮ ಬ್ಯಾಕ್ವರ್ಡ್ ಲೆಕ್ಕಕ್ಕೂ ನಮಗೂ ಸ್ವಲ್ಪ ನೋವದ. ಮತ್ತು ಕಲ್ಯಾಣ ಕರ್ನಾಟಕದ ಮೇಲೆ ಹೇಳಕತ್ತೀನಲ್ಲ, ಈ ಸರ್ತಿ ಅನ್ಯಾಯ ಆಗ್ಯದ. ಹೇಳಕತ್ತೀನಲ್ಲ, ಬ್ಯಾಕ್ವರ್ಡ್ ಅಂತಂದ್ರೆ ಮಲ್ಲಯ್ಯನ ಕೃಪೆ ಅಂತ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಅವಕಾಶ ಸಿಗಲೇಬೇಕಾಗಿತ್ತು ಎಷ್ಟೊತ್ತಾದ್ರೂ. ಇದು ಸರಿ ಆಗಲಿಲ್ಲ, ಅನ್ಯಾಯ ಆಗಿದೆ ಅವ್ರ ಮೇಲೂ ಮತ್ತು ಕಾರ್ಯಕರ್ತರ ಮೇಲೆ. ಯಾಕಂತಂದ್ರೆ ಸಾಕಷ್ಟು ನಿರೀಕ್ಷೆ ಇದ್ದು ನಮ್ಗೆ. ಈ ಕಾರ್ಯಕರ್ತರಿಗೆ ಏನಾಗ್ತದೆ ಅಂತಂದ್ರೆ ಒಂದು ಬೂಸ್ಟ್ ಸಿಗ್ತದೆ ಯಾವಾಗಲೂ ಅವ್ರ ನಾಯಕರಿಗೆ ಇದಕ್ಕೆ ಒಂದು ಅವಕಾಶ ಸಿಕ್ತಪ್ಪ ಅಂತಂದ್ರೆ. ಮತ್ತು माइनॉरिटीज़ भाई मुसलमान फिर से इस बार भी महरूम रह गया. हमेशा की तरह इस बार भी आपको आपका हक नहीं मिला, ऐसा मैं समझता हूँ. मैं कुछ गलत अगर बात तो नहीं कहना चाहूँगा, मगर इतना ज़रूर कहना चाहूँगा कि जिस शिद्दत से और जिस ईमानदारी से, जिस वफादारी से आप लोगों ने जो कांग्रेस पार्टी को वोट किया, इस बार भी इसका मतलब सालों से आपने कांग्रेस का साथ निभाते आए हुए हैं. अभी तक कभी भी आपने कांग्रेस का साथ नहीं छोड़ा. उसके बावजूद भी ये आपके ऊपर एक मैं समझता हूँ नाइंसाफ़ी हो चुकी है. क्योंकि डिसअपॉइंटमेंट्स कैन बी डिसइंटीग्रेशन, aspirations can turn into rebellion, and few emotions may constitute to a constitutional collapse of the Congress party in the forthcoming elections. I being a party member, एक ಕಾಂಗ್ರೆಸ್ ಪಾರ್ಟಿದ ಒಂದು ಸದಸ್ಯನಾಗಿ, ಒಂದು ಕಾರ್ಯಕರ್ತನಾಗಿ, ಪಕ್ಷದ ಮೇಲೆ ಕಾಳಜಿ ಇದ್ದಿದ್ದಕ್ಕೆ ಜನ ಏನೇನು ಅಂದ್ಯಾಡಕತ್ತಾರ ಆ ಮಾತು ನಾನು ನಿಮಗೆ ಮುಟ್ಸೋದು ಪ್ರಯತ್ನ ಮಾಡಕತ್ತೀನಿ. ನಾ ಇದು ಏನು ಮಾತು ತಿಳ್ಸಾಕತ್ತೀನಿ, ಇದು ಜನರ ಏನು ಅಭಿಪ್ರಾಯ ಅದ ಅದು ನಾ ಈ ವಿಡಿಯೋ ಮುಖಾಂತರ ನಮ್ಮ ಪಕ್ಷದ ವರಿಷ್ಠರು ಅವ್ರಿಗೆ ತಿಳಿಸ್ಬೇಕಂತ ಇದ್ದೀನಿ. ಯಾಕಂದರೆ ಎಷ್ಟೇ ಆಗಲಿ ನಮ್ಮ ವರಿಷ್ಠರು, ನಮ್ಮ ಸನ್ಮಾನ್ಯ AICC ಅಧ್ಯಕ್ಷರು ಅದಾರ ಖರ್ಗೆ ಸಾಹೇಬರು, ಮತ್ತು ನಮ್ಮ ಕಾಯಂ ಸ್ವರೂಪಿ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಪ್ರೆಸಿಡೆಂಟ್ CM ನಮ್ಮ DK ಶಿವಕುಮಾರ್ ಅವರು, ಅವ್ರ ತನಕ ಇದು ಸುದ್ದಿ ಮುಟ್ಟಿಸ್ಬೇಕಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿದ್ದು ಏನಾದ್ರೆ ಒಂದಿಷ್ಟು ರಿಫಾರ್ಮ್ಸ್ ಆಗಿ ಬರೋ ದಿನಗಳದಾಗ ನಮ್ಮ ಯಾದಗಿರಿಗೆ, ಯಾಕಂದರೆ ಮಿನಿಸ್ಟ್ರು ಸಿಕ್ಕಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 3 ರಿಂದ 4 ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅಂತೂ ಸಿಗ್ಬೇಕಂತ ನಮ್ಮದು ಅನಿಸಿಕೆ ಅದ. ಇಲ್ಲಿ ಸಾಕಷ್ಟು ಜನರಿಗೆ ಇದು ಅದ. ಯಾಕಂದ್ರೆ ನೋಡಿರಿ, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲೇ ಕಲಬುರಗಿಯಾಗ ಬಾಜು MLC ನೀವು ಕಲಬುರಗಿ ಕೊಟ್ಟಿರಿ, KKRTC ಕಲಬುರಗಿ ಕೊಟ್ಟಿರಿ, ಮತ್ತು ನಿಮ್ಮದು ಜೆಸ್ಕಾಮ್ ಕಲಬುರಗಿ ಕೊಟ್ಟಿರಿ,
ಕಾಡ ಕಲಬುರ್ಗಿ ಕೊಟ್ಟಿರಿ, ಮತ್ತು ಯಾದಗಿರಿ ಕಾಡ ಸುದ ಕಲಬುರ್ಗಿದವ್ರಿಗೆ ಕೊಟ್ಟಿರಿ, ಮತ್ತು ಸಾಂಬಾರ್ ನಿಗಮ ಅದಕ್ಕೂ ಕಲಬುರ್ಗಿ ಕೊಟ್ಟಿರಿ, ಮತ್ತು ಇಷ್ಟೆಲ್ಲಟ್ಟು ಕಲಬುರ್ಗಿಯಾಗಿ ಮತ್ತು 3 ಮಿನಿಸ್ಟ್ರಿ ಕಲಬುರ್ಗಿಯಾಗ ಕೊಟ್ಟಿರಿ. ಬಗಲಾಗ ನಾವು ಯಾದಗಿರಿದವ್ರು ಇದ್ದೀವಿ, ಬರೀ ಗುಲ್ಬರ್ಗದವ್ರು ಕಲಬುರ್ಗಿದವ್ರು ಮಾರಿ ನೋಡ್ಕೋತೇ ಕೂತೀವಿ. ಹಿಂಗಾಗಿ ದಯವಿಟ್ಟು ನಮ್ಮ ಮೇಲೆ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಲ್ಲಯ್ಯನ ಕರಿಪಲ್ಲಿ ಅಂತ ಎಲ್ಲ ನಮ್ಮ ಯಾದಗಿರಿಗೆ, ಯಾಕಂದ್ರೆ ಮಿನಿಸ್ಟ್ರಿ ಸಿಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು 3 ರಿಂದ 4 ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅಂತೂ ಸಿಗ್ಬೇಕಂತ ನಮ್ದು ಅನಿಸಿಕೆ ಅದ. ಇಲ್ಲಿ ಸಾಕಷ್ಟು ಜನರಿಗೆ ಇದು ಅದ. ಯಾಕಂದ್ರೆ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲೇ ಕಲಬುರ್ಗಿಯಾಗ ಬಾಜು MLC ನೀವು ಕಲಬುರ್ಗಿ ಕೊಟ್ಟಿರಿ, KKRTC ಕಲಬುರ್ಗಿ ಕೊಟ್ಟಿರಿ, ಮತ್ತು ನಿಮ್ಮದು ಜೆಸ್ಕಾಮ್ ಕಲಬುರ್ಗಿ ಕೊಟ್ಟಿರಿ, ಕಾಡ ಕಲಬುರ್ಗಿ ಕೊಟ್ಟಿರಿ, ಮತ್ತು ಯಾದಗಿರಿ ಕಾಡ ಸುದ ಕಲಬುರ್ಗಿದವ್ರಿಗೆ ಕೊಟ್ಟಿರಿ, ಮತ್ತು ಸಾಂಬಾರ್ ನಿಗಮ ಅದಕ್ಕೂ ಕಲಬುರ್ಗಿ ಕೊಟ್ಟಿರಿ, ಮತ್ತು ಇಷ್ಟೆಲ್ಲಟ್ಟು ಕಲಬುರ್ಗಿಯಾಗಿ ಮತ್ತು 3 ಮಿನಿಸ್ಟ್ರಿ ಕಲಬುರ್ಗಿಯಾಗ ಕೊಟ್ಟಿರಿ. ಬಗಲಾಗ ನಾವು ಯಾದಗಿರಿದವ್ರು ಇದ್ದೀವಿ, ಬರೀ ಗುಲ್ಬರ್ಗದವ್ರು ಕಲಬುರ್ಗಿದವ್ರು ಮಾರಿ ನೋಡ್ಕೋತೇ ಕೂತೀವಿ. ಹಿಂಗಾಗಿ ದಯವಿಟ್ಟು ನಮ್ಮ ಮೇಲೆ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಲ್ಲಯ್ಯನ ಕರಿಪಲ್ಲಿ ಅಂತ ಎಲ್ಲ